ನಮಗೆ ಬಿಡುಗಡೆಯನ್ನು ಕೊಡುವಂಥ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯು ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚಾಗುಂಟಾಗಲಿ. ಹೃದಯಂಗಮ ಮಾತೆನ್ನುವ ಈ ಮುಂಜಾನೆ ವಾಕ್ಯದ ಅಂತ ಸರಣಿಯಲ್ಲಿ ಈ ತಿಂಗಳು ನಾವು ಗುಣಪಡಿಸುವ ವಾಕ್ಯಗಳು ಎಂಬ ಶೀರ್ಷಿಕೆಯಲ್ಲಿ ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಮತ್ತಾಯನು ಬರೆದ ಸುವಾರ್ತೆ 11ನೇ ಅಧ್ಯಾಯ 28ನೇ ವಚನ. ಮತ್ತಾಯ 11:28. ಎಲ್ಲ ಕಷ್ಟಪಡುವವರೇ ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ಈ ವಾಕ್ಯಗಳನ್ನು ಗ್ರಹಿಸೋದಕ್ಕೆ ದೇವರ ಆತ್ಮ ನಮಗೆ ವಿಶೇಷ ಸಹಾಯವನ್ನು ಅನುಗ್ರಹಿಸಿ ಆತ ನಮಗೆ ಬೋಧಿಸಲಿ. ದೇವರು ತಾನೇ ನಮ್ಮ ಮನೋನೇತ್ರಗಳನ್ನ ಬೆಳಗಿಸಿ ತನ್ನ ಜ್ಞಾನವುಳ್ಳ ಆತ್ಮವನ್ನು ನಮಗೆ ಅನುಗ್ರಹಿಸಲಿ. ನಾವೀಗ ಓದಿ ಕೇಳಿದಂಥ ಈ ವಾಕ್ಯದ ಭಾಗ, ಎಲ್ಲ ಕಷ್ಟಪಡುವವರೇ ಹೊರತವರೇ, ನೀವೆಲ್ಲರೂ ನನ್ನ ಬಳಿಗೆ ಬಂದಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ಇದು ಯೇಸು ಕ್ರಿಸ್ತನ ನುಡಿಗಳಲ್ಲಿ ಕೆಲವೊಂದು ಬಹಳ ಪ್ರಸಿದ್ಧವಾದ ನುಡಿಗಳು. ಈ ನುಡಿ ಸಹ ಪ್ರಪಂಚದಾದ್ಯಂತ ಬಹಳ ಪ್ರಸಿದ್ಧವಾದ ಒಂದು ನುಡಿ. ಅನೇಕ ವಿಧದಲ್ಲಿ ಈಗಲೂ ನಾವು ಅದನ್ನು ಎಲ್ಲೆಡೆ ಅನೇಕ ವಿಧದಲ್ಲಿ ಓದಲಿಕ್ಕೆ ಸಾಧ್ಯ. ಇಲ್ಲಿ ಇದು ಯೇಸು ಕ್ರಿಸ್ತನು ಜನರಿಗೆ ಒಂದು ಕರೆ ಕೊಡ್ತಿದ್ದಾನೆ. ಎಂಥವರಿಗೆ? ಕಷ್ಟಪಡುವ ಜನರಿಗೆ ಕರೆ ಕೊಡ್ತಿದ್ದಾನೆ, ಅಥವಾ ಹೊರೆ ಹೊತ್ತುಕೊಂಡ ಜನರಿಗೆ ಆತನು ಕರೆ ಕೊಡ್ತಿದ್ದಾನೆ. ಎಲ್ಲಿಗೆ ಬರ್ಲಿಕ್ಕೆ ಹೇಳ್ತಿದ್ದಾನೆ? ತನ್ನ ಬಳಿಗೆ ಬರ್ಲಿಕ್ಕೆ ಆತನು ಕರೆ ಕೊಡ್ತಿದ್ದಾನೆ. ಬಹಳ ಆಶ್ಚರ್ಯ. ಬಾಧೆ ಪಡುವವರನ್ನು, ಕಷ್ಟಪಡುವವರನ್ನ, ಹೊರೆ ಹೊತ್ತ ಜನರು, ಅಥವಾ ತಮಗಿರುವಂಥ ಬಾಧೆಗಳಿಂದ ಬಿಡುಗಡೆ ಹೊಂದಲಿಕ್ಕಾಗದ ವಿಧದಲ್ಲಿ ದಾಸತ್ವದಲ್ಲಿ ಬಿದ್ದ ಜನರು, ಸಿಕ್ಕಿಕೊಂಡ ಜನರು, ಇವರನ್ನು ನೋಡಿ ಆತನು ಹೇಳ್ತಿದ್ದಾನೆ, ನನ್ನ ಬಳಿಗೆ ಬನ್ನಿರಿ. ಆತನು ಹೇಳ್ತಾನೆ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ಈ ವಿಶ್ರಾಂತಿ ಅನ್ನುವಂಥ ಪದ ಬಹಳ ಮಹತ್ವವುಳ್ಳ ಪದ. ಒಂದು ವೇಳೆ ಯೇಸುಕ್ರಿಸ್ತನ ಚರಿತ್ರೆಯನ್ನು ನಾವು ಮತ್ತಾಯ, ಮಾರ್ಕ, ಲೂಕ, ಯೋಹಾನ ಈ 4 ಸುವಾರ್ಥ ಪುಸ್ತಕಗಳಲ್ಲಿ ಓದುವಾಗ ನಮಗೆ ಅರ್ಥವಾಗ್ತದೆ, ಯೇಸುಕ್ರಿಸ್ತನ ಕುರಿತಾಗಿ ಆಗಿನ ಕಾಲದ ಧಾರ್ಮಿಕ ಮುಖಂಡರುಗಳು ವಿವಾದವನ್ನು ಎಬ್ಬಿಸ್ತಾರೆ. ಅದರಲ್ಲಿ ವಿಶೇಷವಾಗಿ ಯೇಸುವಿನ ವಿಷಯದಲ್ಲಿ ವಿವಾದವನ್ನು ಎಬ್ಬಿಸಿದ ಕೆಲವು ಪ್ರಾಮುಖ್ಯ ವಿಷಯಗಳಿದೆ. ಅವುಗಳಲ್ಲಿ ಒಂದು ಪ್ರಾಮುಖ್ಯವಾದ ವಿಷಯ ಸಬ್ಬತ್ ದಿನದ ವಿಚಾರದಲ್ಲಿ. ಹೇಗೆ ಆತನು ಒಂದು ಸಭಾಮಂದಿರದಲ್ಲಿ ದೆವ್ವಪೀಡಿತನನ್ನು ಬಿಡುಗಡೆ ಮಾಡ್ತಾನೆ, ಆ ದಿನ ಸಬ್ಬತ್ ದಿನ. ಇನ್ನೊಂದು ಸಂದರ್ಭದಲ್ಲಿ ಸಭಾಮಂದಿರದಲ್ಲಿ ಕೈ ಬತ್ತಿ ಹೋದವನನ್ನು ಆತನು ಗುಣಪಡಿಸ್ತಾನೆ, ಅದು ಸಬ್ಬತ್ ದಿನ. ಮತ್ತೊಂದು ಸಂದರ್ಭದಲ್ಲಿ ಬೆಥೆಸ್ದಾ ಕೊಳದ ಬಳಿಯಲ್ಲಿ 38 ವರ್ಷಗಳಿಂದ ರೋಗದಲ್ಲಿ ಬಿದ್ದುಕೊಂಡಿದ್ದ ಒಬ್ಬ ಮನುಷ್ಯನ ನೋಡಿ ಕನಿಕರಿಸಿ ಅವನಿಗೆ ಹಾಸಿಗೆಯನ್ನು ಎತ್ತುಕೊಂಡು ಹೋಗಂಬುದಾಗಿ ಹೇಳುವಾಗ ಕೂಡಲೇ 38 ವರ್ಷ ಕಾಡಿದ ರೋಗವನ್ನು ಬಿಟ್ಟು ಹೋಗ್ತದೆ, ಅವನು ಹಾಸಿಗೆ ಎತ್ಕೊಂಡು ಹೋಗ್ತಾನೆ. ಅದನ್ನು ನೋಡಿದ ಅಲ್ಲಿಯ ಧಾರ್ಮಿಕ ಮುಖಂಡರು, ಇವತ್ತು ಸಬ್ಬತ್ ದಿನ, ಹಾಸಿಗೆನ ಯಾಕೆ ಹೊತ್ಕೊಂಡು ಹೋಗ್ತೇವೆ ಅಂದರೆ ಸಬ್ಬತ್ ದಿನ ಅಂತ ಹೇಳಿದ್ರೆ ಅದು ವಿಶ್ರಾಂತಿ ದಿನ. ಅದು ನಮ್ಮ ಯಾವ ಕೆಲಸ ಅಥವಾ ಭಾರವನ್ನು ಹೊರುವ ಕೆಲಸ ಯಾವುದನ್ನು ಮಾಡುವಂತಿಲ್ಲ. ಹಾಗೆ ಅವರು ಕಟ್ಟುನಿಟ್ಟಾಗಿ ಪಾಲಿಸ್ತಿದ್ದಂಥ ಆ ದಿನದಲ್ಲಿ ಯೇಸು ಅವನಿಗೆ ಬಿಡುಗಡೆ ಕೊಟ್ಟು ನೀನು ಹಾಸಿಗೆ ತಗೊಂಡು ಹೋಗಂತ ಹೇಳುವಾಗ ಅವನು ಹಾಸಿಗೆ ಹೊತ್ಕೊಂಡು ಹೋಗ್ತಿರ್ಬೇಕಾದ್ರೆ ಅವನು ನೋಡಿ ಆಕ್ಷೇಪಿಸ್ತಾರೆ. ಆಗ ಮನುಷ್ಯನು ಆಶ್ಚರ್ಯದಿಂದ ಅಥವಾ ಏನು ಹೇಳಬೇಕು ತೋರದೆ ಆತನು ಹೇಳ್ತಾನೆ, ನನ್ನನ್ನು ಗುಣಪಡಿಸಿದವನೇ ಇದನ್ನು ಹೊತ್ಕೊಂಡು ಹೋಗು ಅಂತ ಹೇಳಿದ, ಅದಕ್ಕೆ ನಾನು ಹೊತ್ಕೊಂಡು ಹೋದೆ. ಯಾರು? ಅವನಿಗೆ ಗೊತ್ತಿಲ್ಲ. ಹೀಗೆ ನಂತರದಲ್ಲಿ ಗೊತ್ತಾಗ್ತದೆ ಅದು ಯೇಸು ಎಂಬುದಾಗಿ. ಹೀಗೆ ಯೇಸು ಕ್ರಿಸ್ತನ ವಿಷಯದಲ್ಲಿ ಒಂದು ವಿವಾದ ಎದ್ದೇಳ್ತದೆ. ಇನ್ನೊಂದು ಭಾಗದಲ್ಲಿ ಆತನು ಸಬ್ಬತ್ ದಿನಕ್ಕೆ ತನ್ನನ್ನು ಸರಿಗಟ್ಟಿಕೊಳ್ತಾನೆ. ಇವೆಲ್ಲವುಗಳಲ್ಲಿ ನಮ್ಗೆ ಅರ್ಥವಾಗುವಂಥ ಒಂದು ಸಂಗತಿ ಇದೆ. ಯೇಸು ಕ್ರಿಸ್ತನು ತನ್ನ ಜನರಾದ ನಮಗೆ ವಿಶ್ರಾಂತಿ ಕೊಡುವುದಕ್ಕಾಗಿ, ನಮ್ಮ ಜೀವಿತಗಳಲ್ಲಿ ಸಬ್ಬತ್ ದಿನವನ್ನು ಅಂದರೆ ವಿಶ್ರಾಂತಿಯನ್ನು ಏರ್ಪಡಿಸುವುದಕ್ಕಾಗಿ, ಸಮಾಧಾನ ನೆಮ್ಮದಿಯನ್ನು ಏರ್ಪಡಿಸುವುದಕ್ಕಾಗಿ ಆತನು ನಮಗೆ ಆತನು ತೋರಿಸಿಕೊಂಡದ್ದು. ನಿನಗೆ ಆತನು ನಿನಗೆ ಆತನು ಪ್ರಕಟವಾಗುವುದಕ್ಕೆ ಕಾರಣವೇ ನಿನ್ನನ್ನು ವಿಪರೀತವಾಗಿ ಕಾಡುವಂಥ ಬಾಧೆಗಳನ್ನ ಬಿಡುಗಡೆ ಕೊಡುವಂಥದ್ದೇ. ಒಮ್ಮೆ ಡಾಕ್ಟರ್ DJ ದಿನಕರ್ ಬಳಿ ಪ್ರಾರ್ಥಿಸಿಕೊಳ್ಳಬೇಕೆಂಬುದಾಗಿ ಅರಬ್ಬಿ ದೇಶದಿಂದ ಶೇಖ್ ಒಬ್ಬರು ಅವರ ಪತ್ನಿಯನ್ನು ಕರ್ಕೊಂಡು ಬಂದಿರ್ತಾರೆ. DJ ದಿನಕರ್ ತಂಗಿದ್ದ ಅದೇ ಹೋಟೆಲ್ನಲ್ಲಿ ಅವರು ತಂಗಿರ್ತಾರೆ. ಅವರ ಬಳಿ ತನ್ನ ಪತ್ನಿಗೆ ಪ್ರಾರ್ಥಿಸಬೇಕೆನ್ನುವಂಥ ಮನವಿ ಕೊಡ್ತಾರೆ. ಅವರ ಮನವಿಯನ್ನು ಪುರಸ್ಕರಿಸಿದ ಹಿರಿಯ ದೇವರ ಸೇವಕರಾದ ಡಾಕ್ಟರ್ DJ ದಿನಕರನ್ ಆ ಸಮಯದಲ್ಲಿ ಅವರು ಕೇರಳದಲ್ಲಿ ಸುವಾರ್ತೆ ಕೂಟಗಳಲ್ಲಿ ಪ್ರಸಂಗಿಸೋದಕ್ಕಾಗಿ ಅವರು ಅಲ್ಲಿ ಆಗಮಿಸಿರ್ತಾರೆ. ಇವರು ಡಾಕ್ಟರ್ DJ ದಿನಕರನ್ ಕೊಟ್ಟ ಬೇಡಿಕೆಯನ್ನು ಅವರು ಸನ್ಮಾನಿಸಿ ಆ ರಾತ್ರಿ ಅವರು ತಮ್ಮ ಕೊಠಡಿಯಲ್ಲಿ ಪ್ರಾರ್ಥನೆಯಲ್ಲಿರ್ತಾರೆ.
ಈ ಶೇಖ್ ಅವರ ಬಳಿಗೆ ಬಂದದ್ದು ಗಲ್ಫ್ ದೇಶದಿಂದ ಬಂದ ಈ ಒಬ್ಬ ಶೇಖ್ ಪ್ರಾರ್ಥನೆಗಾಗಿ ಬಂದದಕ್ಕೆ ದೊಡ್ಡ ಕಾರಣ ಆತನ ಪತ್ನಿ ಗುಣವಾಗದ ಒಂದು ರೋಗದಲ್ಲಿ ಬಿದ್ದಿರ್ತಾರೆ. ಅವರು ಖರ್ಚು ಮಾಡಲಿಕ್ಕೆ ಅವರ ಬಳಿ ಸಾಕಷ್ಟು ಹಣವಿದೆ. ಎಲ್ಲಿ ಚಿಕಿತ್ಸೆ ಫಲದಾಯಕವಾಗ್ತದೆ ಎಂಬುದಾಗಿ ತಿಳಿದರೂ ಹೋಗಿ ಹಣ ಖರ್ಚು ಕೇಳಿದಷ್ಟು ಕೊಟ್ಟು ಗುಣಪಡಿಸಿಕೊಳ್ಳುವಷ್ಟು ಹಣ ಅವರ ಬಳಿ ಇದೆ. ಆದರೆ ಎಲ್ಲಿಯೂ ಗುಣವಾಗ್ತಾ ಇಲ್ಲ. ಇದರಿಂದ ಬಹಳ ನೊಂದು ಒಂದು ವೇಳೆ ಯೇಸುಕ್ರಿಸ್ತನ ಬಳಿಗೆ ಬಂದರೆ ಗುಣವಾಗ್ತದೆ ಎಂಬುದಾಗಿ ಅರಿತು ಗುಣಪಡಿಸುವ ವರ ಹೊಂದಿರುವಂಥ ದೇವರ ಸೇವಕರ ಬಳಿಗೆ ಅವರು ಬಂದಿರ್ತಾರೆ. ಆ ರಾತ್ರಿ ಡಾಕ್ಟರ್ DJ ದಿನಕರನ್ ಅವರಿಗಾಗಿ ವಿಪರೀತವಾಗಿ ಪ್ರಾರ್ಥನೆಯಲ್ಲಿ ಕುಳಿತುಕೊಳ್ತಾರೆ. ಆ ದಿನ ನಡೆದದೇನು? ಡಾಕ್ಟರ್ DJ ದಿನಕರನ್ ತಮ್ಮ ಕೊಠಡಿಯಲ್ಲಿ ಪ್ರಾರ್ಥಿಸ್ತಿರ್ತಾರೆ. ಆದರೆ ಈ ಶೇಖ್ ತಂಗಿದ್ದ ಈ ಕೊಠಡಿಯಲ್ಲಿ ಆ ದಿನ ಆ ಮಧ್ಯರಾತ್ರಿಯಲ್ಲಿ ಒಬ್ಬ ನೀಳ ಕಾಯದ ಒಬ್ಬ ಎತ್ತರದ ಒಬ್ಬ ವ್ಯಕ್ತಿ ಬಿಳಿ ನಿಲುವಂಗಿನ ಹಾಕಿಕೊಂಡು ಅವರ ಕೈಗಳಲ್ಲಿ ಮೊಳೆ ಗುರುತು ಉಳ್ಳವನಾಗಿ ಅವರ ಕೊಠಡಿಯೊಳಗೆ ಪ್ರವೇಶಿಸ್ತಾರೆ. ಇದನ್ನು ಅಸ್ವಸ್ಥತೆಯಲ್ಲಿರುವಂಥ ಆ ಸಹೋದರಿ ಕಾಣ್ತಾರೆ. ಯಾರೆಂಬುದಾಗಿ ಕೇಳುವಾಗ ಯೇಸುಕ್ರಿಸ್ತ ನೇರವಾಗಿ ಅವರ ಬಳಿಗೆ ಮಾತನಾಡಿ ಅವರಿಗೆ ಅರ್ಥವಾಗುವ ಅವರ ಭಾಷೆಯಲ್ಲಿ ನಾನೇ ಯೇಸು ಮಸೀಯ ಎಂಬುದನ್ನು ಅವರಿಗೆ ಪ್ರಕಟಪಡಿಸ್ತಾರೆ. ಕುರಾನಲ್ಲಿ ಇಂತಿಂಥ ಭಾಗದಲ್ಲಿ ಆತನ ಕುರಿತಾಗಿ ಬರೆದದನ್ನು ತಿಳಿಸ್ತಾರೆ ಮತ್ತು ಅವರನ್ನು ಅನೇಕ ವಿಧದಲ್ಲಿ ಆಧರಿಸಿ ಸುಮ್ಮನೆ ಹಿಂದಿರುಗಲಿಲ್ಲ, ಅವ್ರನ್ನ ಪರಿಪೂರ್ಣವಾಗಿ ಗುಣಪಡಿಸಿ ಹಿಂದಿರುಗ್ತಾರೆ. ಒಂದು ಗುಣವಾಗದ ರೋಗದಿಂದ ವಿಶ್ರಾಂತಿ ಇಲ್ಲದೆ, ಸಮಾಧಾನವಿಲ್ಲದೆ, ದೂರದ ದೇಶದಿಂದ ಎಷ್ಟು ಹಣ ಖರ್ಚಾದರೂ ನಾನು ಅದನ್ನು ಭರಿಸಲಿಕ್ಕೆ ಸಿದ್ಧ, ಆದರೆ ಸ್ವಸ್ಥತೆ ಬೇಕೆಂಬುದಾಗಿ ಯೇಸುಕ್ರಿಸ್ತನ ಬಳಿಗೆ ಬರಲಿಕ್ಕೆ ಹೇಳಿದ್ನಲ್ಲ, ಆ ಶೇಖ್ ತನ್ನ ಪತ್ನಿನ ಕರಕೊಂಡು ಯೇಸುಕ್ರಿಸ್ತನ ಬಳಿಗೆ ಬಂದರು. ಇವರಿಗಾಗಿ ಪ್ರಾರ್ಥಿಸುವ ದೇವರ ಮನುಷ್ಯನ ಬಳಿಗೆ ಬಂದು ಯೇಸುಕ್ರಿಸ್ತನಲ್ಲಿ ನಮಗೆ ಪರಿಹಾರ ಬೇಕೆಂಬುದಾಗಿ ಕೇಳಿಕೊಂಡ್ರು. ನನ್ನ ಬಳಿಗೆ ಬನ್ನಿರಿ ಎಂಬುದಾಗಿ ಹೇಳಿದ ಯೇಸು ಅವರನ್ನು ನಿರಾಶೆ ಪಡಿಸಲೇ ಇಲ್ಲ. ಆ ರಾತ್ರಿ ಸ್ವತಃ ಅವರ ಕೊಠಡಿಯಲ್ಲಿ ತಾನೇ ಅವರನ್ನು ಸಂಧಿಸಿ ತನ್ನ ಕುರಿತಾಗಿ ಆತನು ಹೇಳಿಕೊಂಡು ಅವ್ರನ್ನ ಗುಣಪಡಿಸಿದ. ಎಂತಹ ಅದ್ಭುತ! ಹಾಗಾದರೆ ಬಾಧೆ ಪಡುವ ಜನರು ನನ್ನ ಬಳಿಗೆ ಬರಲಿ ಎಂಬುದಾಗಿ ಆತನು ಅಪೇಕ್ಷೆಯಿಂದ, ದೊಡ್ಡ ಹಂಬಲಿಕೆಯಿಂದ ನಮ್ಮನ್ನು ಆಹ್ವಾನಿಸ್ತಿದ್ದಾನೆ. ಬೆಂಗಳೂರಿನಲ್ಲಿ ಒಂದು ಒಳ್ಳೆಯ ಕುಟುಂಬ, ಹೆಚ್ಚು ಕಡಿಮೆ ಅವರ ಮನೆಯಲ್ಲಿ ಎಲ್ಲರೂ ದೇವರ ಸೇವೆ ಮಾಡ್ತಿರುವವರೇ, ಪ್ರತಿಯೊಬ್ಬರು. ಅವರ ಮಗಳಿಗೆ, ಆ ಕುಟುಂಬದ ಹಿರಿ ಮಗಳು, ಅವರ ಮಗ, ಹಿರಿಮಗಳ ಮಗ ಇಂಜಿನಿಯರಿಂಗ್ ಪದವೀಧರ, ಒಳ್ಳೆಯ ಕೆಲಸದಲ್ಲಿದ್ದಾರೆ. ಆದರೆ ಇದ್ದಕ್ಕಿದ್ದಾಗೆ ಶರೀರದಲ್ಲಿ ಏನೋ ಒಂದು ಬಲಹೀನತೆ, ನಿರ್ದಿಷ್ಟವಾಗಿ ಯಾವ ಬಲಹೀನತೆ ಎಂಬುದಾಗಿ ನಂಗೆ ಹೇಳಿ ಗೊತ್ತಿಲ್ಲ, ಆದರೆ ಒಂದು ರೀತಿ ನರದ ದೌರ್ಬಲ್ಯ ಇರುವಂಥ ಬಲಹೀನತೆ. ಎದ್ದು ನಿಲ್ಲಲಿಕ್ಕೆ ಸಾಧ್ಯವಿಲ್ಲ, ಒಳ್ಳೆಯ ದೃಢ ಹೆಜ್ಜೆ ಇಟ್ಟು ನಡಿಲಿಕ್ಕೆ ಸಾಧ್ಯವಿಲ್ಲ. ಹೀಗೆ ವಾಲಾಡುತ್ತಾ ತೇಲಾಡುತ್ತಾ ಕಷ್ಟಪಟ್ಟು ಮುಂದೆ ಹೋಗಬೇಕು, ಇಲ್ಲವಾದರೆ ಎದ್ದೇಳಲಿಕ್ಕೆ ಸಾಧ್ಯವಿಲ್ಲ. ಅವರೆಲ್ಲ ಆ ಬಲಹೀನತೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಹಾಸಿಗೆ ಹಿಡಿದುಬಿಟ್ರು. ಇಡೀ ಕುಟುಂಬದ ಸಕಲ ಪರಿವಾರಕ್ಕೆ ಒಂದೇ ವೇದನೆ. ಕಡೆಗೆ ಎಲ್ಲರೂ ತೀರ್ಮಾನಿಸಿ ಒಂದು ನಿರ್ಧಾರಕ್ಕೆ ಬರ್ತಾರೆ, ಈ ದಿನ ನಾವು ಬೆಳಗಿನಿಂದ ಸಂಜೆವರೆಗೂ ಎಡೆಬಿಡದೆ ನಾವೆಲ್ಲರೂ ಒಟ್ಟಾಗಿ ಸೇರಿ ದೇವರನ್ನ ಪ್ರಾರ್ಥಿಸೋಣ. ಇಡೀ ಕುಟುಂಬವೇ ಆ ದಿನ ಆ ಕಷ್ಟಪಡುವಂಥ ಸಹೋದರನಿಗಾಗಿ ಇಡೀ ಕುಟುಂಬವೇ ವೇದನೆಯಿಂದ ಕಣ್ಣೀರಿನಿಂದ ಯೇಸುಕ್ರಿಸ್ತನ ಬಳಿ ಬಂದು ಆತನ ಪಾದ ಹಿಡಿಯುವಂಥ ಕೆಲಸ ಮಾಡಿದರು. ಆ ದಿನ ಅವರು ಪ್ರಾರ್ಥನೆಗೆ ಕೂತುಕೊಳ್ಳುವಂಥ ಸಂದರ್ಭದಲ್ಲಿ ಹೇಗೂ ನನಗೂ ಅವರೊಂದಿಗೆ ಪ್ರಾರ್ಥನೆಯಲ್ಲಿ ಭಾಗ ತೆಗೆದುಕೊಳ್ಳುವಂತೆ ನನಗೂ ಕರೆ ಮಾಡಿದರು. ನಾವೆಲ್ಲರೂ ಈ ರೀತಿ ಪ್ರಾರ್ಥನೆ ಕುಳಿತಿದ್ದೇವೆ, ನೀನು ನಮಗಾಗಿ ಪ್ರಾರ್ಥಿಸು. ಆ ಹಿರಿಯ ಸೇವಕರ ಅವರ ಮಾತನ್ನು ನಾನು ಅಂಗೀಕರಿಸಿ ನಾನು ಕೆಲವು ಕಾಲ ಪ್ರಾರ್ಥನೆಯಲ್ಲಿ ಕಳೆದೆ. ದೇವರೇನಾದರೂ ವಾಕ್ಯವನ್ನು ತಿಳಿಸ್ತಾನೆ ಎಂಬುದಾಗಿ ದೇವರ ಸನ್ನಿಧಿಯಲ್ಲಿ ಕಾಯುವಾಗ ಆ ದಿನ ದೇವರು ಒಂದು ಅದ್ಭುತವಾದ ವಾಕ್ಯವನ್ನು ಕೊಟ್ಟರು. ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆಯಲ್ಲಿ ಎಪಫ್ರೋದಿತನ ಬಗ್ಗೆ ಬರೆದದೆ. ಪೌಲ ಫಿಲಿಪ್ಪಿಯವರಿಗೆ ಬರೆಯುವಾಗ ಅದೇ ಊರಿನ ಎಪಫ್ರೋದಿತನ ಬಗ್ಗೆ ಆತನು ಬರೀತಾನೆ. ಅವನ ಅಸ್ವಸ್ಥತೆನ ಆತನು ಅವರಿಗೆ ತಿಳಿಪಡಿಸ್ತಾನೆ. ಅಲ್ಲಿ 27ನೇ ವಚನ ಹೇಳ್ತದೆ, ಅವನು ರೋಗದಲ್ಲಿ ಬಿದ್ದು ಸಾಯುವ ಹಾಗಿದ್ದನೆಂಬುದು ನಿಜವೇ. ಹಾಗಾದ್ರೆ ಆ ಸಹೋದರನು ಸಹ ನಾವು ಅದನ್ನು ಪ್ರಾರ್ಥಿಸಿದ ಸಹೋದರನು ಆ ದಿನದಲ್ಲಿ ಕ್ಷೀಣವಾಗ್ತಲೇ ಬರ್ತಿದ್ದ. ಹಾಗಾಗಿ ಈತನು ಬದುಕ್ತಾನೋ ಅಥವಾ ಸಾಯ್ತಾನೆ ಅನ್ನುವಂಥ ಒಂದು ಹೆದರಿಕೆ ಎಲ್ಲರಿಗೂ ಆವರಿಸಿತ್ತು.
ಅದಕ್ಕೆ ಸರಿಯಾಗಿ ದೇವರಲ್ಲಿ ವಾಕ್ಯ ಕೊಡ್ತಾರೆ, ಅವನ ರೋಗದಲ್ಲಿ ಬಿದ್ದು ಸಾಯವಾಗಿದ್ದನು ಎಂಬುದು ನಿಜವೇ, ಆದರೆ ದೇವರು ಆತನನ್ನು ಕರುಣಿಸಿದನು. ಅವನನ್ನು ಮಾತ್ರವಲ್ಲದೆ ನನಗೆ ದುಃಖದ ಮೇಲೆ ದುಃಖ ಬಾರದಂತೆ ನನ್ನನ್ನು ಕರುಣಿಸಿದನು. ಈ ವಾಕ್ಯದಲ್ಲಿ ಮರಣಕ್ಕೆ ತುತ್ತಾದ ರೋಗಿಯ ಬಗ್ಗೆಯೂ ಬರ್ತದೆ, ಅವನನ್ನು ದೇವರು ಕನಿಕರಿಸಿದ ಬಗ್ಗೆಯೂ ಬರ್ತದೆ, ಮತ್ತು ರೋಗದ ಮೇಲೆ ರೋಗ, ದುಃಖದ ಮೇಲೆ ದುಃಖ ಬಾರದ ಹಾಗೆ ದೇವರು ಕರುಣಿಸಿದ ವಿಷಯವೂ ಅಲ್ಲಿ ಬರ್ತದೆ. ಹಾಗಾದರೆ ಆ ಕುಟುಂಬದವರಿಗೆ ದುಃಖದ ಮೇಲೆ ದುಃಖ ಬಾರದ ಹಾಗೆ ದೇವರು ಆ ಕುಟುಂಬವನ್ನು ಕನಿಕರಿಸುವಂಥ ಆದರಣೆಯನ್ನು ದೇವರ ವಾಕ್ಯದಲ್ಲಿ ತಿಳಿಪಡಿಸಿದ. ನಾನು ಪ್ರಾರ್ಥನೆ ಮುಗಿಸಿ ಪ್ರಾರ್ಥನೆ ಕೊಠಡಿಯಿಂದ ಹೊರಗೆ ಬಂದು ಕೂಡಲೇ ಅವರಿಗೆ ನನ್ನ ಸ್ವಸ್ಥಳ, ನನ್ನ ಊರಿನಿಂದ ಅವರಿಗೆ ಕರೆ ಮಾಡಿದೆ. ದೇವರು ಪ್ರಾರ್ಥಿಸುವಾಗ ಈ ಒಂದು ವಾಕ್ಯವನ್ನು ಕೊಡ್ತಾರೆ. ಈ ವಾಕ್ಯದ ಪ್ರಕಾರ ನಾವು ಪ್ರಾರ್ಥಿಸೋಣ. ಕುಟುಂಬದವರ ವಾಕ್ಯವನ್ನು ಓದಿ ಎಲ್ಲರೂ ಒಂದೇ ಸಂತೋಷ. ಅವರು ಆ ವಾಕ್ಯವನ್ನು ಹಿಡಿದು ಮತ್ತೆ ಸಂಜೆವರೆಗೂ ಪ್ರಾರ್ಥಿಸಿದರು. ಆ ಮನೆ ಮಗನು ಮಾತ್ರ ಅಸ್ವಸ್ಥತೆಯಲ್ಲಿ ಅದರ ಹಾಸಿಗೆಲಿದ್ದಾನೆ. ಆದರೆ ಸಂಜೆ ಆಗುವಾಗ ಆಶ್ಚರ್ಯ ಕಾದಿತ್ತು. ಎದ್ದು ನಡೆಯಲಾರದ ಸ್ಥಿತಿಯಲ್ಲಿ ಕೆಲವು ದಿವಸಗಳಿಂದ ಹಾಸಿಗೆಯಲ್ಲೇ ಮಲಗಿದ್ದ ಆ ಮನೆಯ ಮಗನು, ಅವನ ವಿದ್ಯಾರ್ಥಿ ಕಾಲದಲ್ಲಿ ಇಂಜಿನಿಯರಿಂಗ್ ಪದವಿ ಮಾಡುವಾಗ ಆತನು ಒಳ್ಳೆಯ ಕ್ರೀಡಾಪಟು, ಆದರೆ ನಂತರದ ದಿನಗಳಲ್ಲಿ ಈ ಒಂದು ದೌರ್ಬಲ್ಯಕ್ಕೊಳಗಾಗಿದ್ದ. ಆದರೆ ಆ ದಿನ ಅವರು ಪ್ರಾರ್ಥಿಸ್ತಲೇ ಇರುವಾಗ ಸಂಜೆ ಒಂದು ಅದ್ಭುತ ನಡೆಯಿತು. ಹಾಸಿಗೆ ಗಂಟಿದ್ದ ಆ ಯವನಸ್ಥನು ಹಾಗೆ ದಯವಿಟ್ಟ, ಅವರೆಲ್ಲರ ಮುಂದೆ ನಡೆದ. ನಿಲ್ಲಿಕ್ಕೂ ತ್ರಾಣವಿಲ್ಲದ ಮನುಷ್ಯನು ಅದನ್ನ ಆ ಬೀದಿಯಲ್ಲೆಲ್ಲ ಆತನು ಎಷ್ಟೋ ಆ ಬೀದಿಯಲ್ಲಿ ನಡೆದಾಡಿದ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಕರೆ ಕೊಡ್ತಿದ್ದ, ನನ್ನ ಬಳಿಗೆ ಬರ್ರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೇನೆ. ಪ್ರೇರೆ, ಒಂದು ವೇಳೆ ಯೇಸು ಕ್ರಿಸ್ತನ ಬಳಿಗೆ ನಮ್ಮ ರೋಗ ಪರಿಹಾರ, ನಾನಾ ಸಮಸ್ಯೆಗಳ ಪರಿಹಾರಕ್ಕೆ ಬಾರದೆ ಹೋಗಿದ್ರೆ ಈ ವಾಕ್ಯದಿಂದ ಧೈರ್ಯ ತೆಗೆದುಕೊಂಡು ಯೇಸು ಕ್ರಿಸ್ತನ ಬಳಿಗೆ ಬರೋಣ, ಕುಟುಂಬವಾಗಿ ಬರೋಣ. ಬಾಧೆ ಪಡುವವರಿಗಾಗಿ ನಾವು ಗುಂಪಾಗಿ ಸೇರಿ ದೇವರ ಬಳಿ ನಾವು ಪ್ರಾರ್ಥಿಸೋಣ. ಆತನ ಕೃಪಾಸನದ ಮುಂದೆ ಬಾಧೆ ಪಡುವವರನ್ನು ನಾವು ತರೋಣ. ಕರ್ತನು ನಿಶ್ಚಯವಾಗಿ ತಾನು ಮಾತು ಕೊಟ್ಟ ಪ್ರಕಾರವೇ ಆತನ ಆಶೀರ್ವದಿಸುವ ದೇವರು. ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ಪರಲೋಕ ತಂದೆ, ಈ ನಿನ್ನ ಅದ್ಭುತವಾದ ವಾಕ್ಯಕ್ಕಾಗಿ ಸ್ತೋತ್ರ. ಕರ್ತನಾದ ಯೇಸುವೆ, ಕಷ್ಟಪಡುವವರನ್ನ ನಿನ್ನ ಬಳಿಗೆ ಕರೆದೆಯಲ್ಲ, ಹೊರೆ ಹೊತ್ತವ ನಿನ್ನ ಬಳಿಗೆ ಕರೆದೆಯಲ್ಲ, ಅವ್ರಿಗೆ ನೀನು ವಿಶ್ರಾಂತಿ ಕೊಡ್ತೇನೆ ಎಂಬುದಾಗಿ ಹೇಳಿದೆಯಲ್ಲ. ಕರ್ತನೆ, ಬಾಧೆ ಪಡುವನ್ನ ನೋಡಿ ಕನಿಕರಿಸಿ ಅವ್ರಿಗೆ ಬಿಡುಗಡೆ ಕೊಡಲೇಬೇಕೆಂಬುದು ನಿನ್ನ ದೃಢ ತೀರ್ಮಾನವಾಗಿರುವಲ್ಲಿ. ಕರ್ತನೆ, ಹೌದಪ್ಪ, ನಿನ್ನನ್ನು ಹುಡುಕಿಕೊಂಡು ದೂರದ ಗಲ್ಫ್ ದೇಶದಿಂದ, ಕರ್ತನೆ, ಕೊಲ್ಲಿ ರಾಷ್ಟ್ರಗಳಿಂದ ಆ ಶೇಖ್ ಕರ್ತನೆ ಒಬ್ಬ ದೇವ ಮನುಷ್ಯನನ್ನು ಹುಡುಕಿಕೊಂಡು ಬಂದು ಯೇಸು ಕ್ರಿಸ್ತನಿಂದ ನನಗೆ ಹೇಗೂ ಉಪಶಮನವಾಗಬೇಕೆಂಬುದಾಗಿ ತನ್ನ ಪತ್ನಿಗಾಗಿ ಹಂಬಲಿಸಿದಾಗ ನೀನು ನಿರಾಶೆ ಪಡಿಸ್ದೆ ಗುಣಪಡಿಸ್ತೀಯಲ್ಲ. ಕರ್ತನೆ, ನಾವೀಗ ಉದಾಹರಣೆ ಕೇಳಿದಂತೆ ಆ ಯವನಸ್ಥನನ್ನು ನೀನು ಗುಣಪಡಿಸ್ತೀಯಲ್ಲ. ಕರ್ತನೆ, ಈಗ ಈ ವಾಕ್ಯಗಳನ್ನ ಕೇಳಿ, ಈ ಉದಾಹರಣೆಗಳನ್ನ ಕೇಳಿ ನಮಗೂ ಯೇಸುವೆ ನೀನು ಇಂಥದೇ ಅದ್ಭುತಗಳನ್ನ ಮಾಡೆಂಬುದಾಗಿ ನಿನ್ನ ಮೇಲೆ ನಂಬಿಕೆ ಇಟ್ಟು ನಿನ್ನ ಬಳಿಗೆ ಈಗ ಯಾರ್ಯಾರು ಬರ್ತಿದ್ದಾರೋ ಕರ್ತನೆ, ಅವ್ರನ್ನ ದಯಮಾಡಿ ಗುಣ ಮಾಡು. ಅವ್ರಿಗೆ ಬೇಕಾದ ಬಿಡುಗಡೆ ನಾನು ಗ್ರಹಿಸು. ವೈರಿ ಅವರ ಮೇಲಿಟ್ಟಂಥ ನೊಗಗಳು ಮುರಿಯಲ್ಪಡಲಿ. ನೀವು ಪುಷ್ಟರಾದ ಕಾರಣ ನೊಗಗಳು ಮುರಿದು ಹೋಗುವುದಾಗಿ ಹೇಳಿದ್ರಿಂದ ಕರ್ತನೆ, ನಿನ್ನ ಜನರ ಮೇಲಿರುವಂಥ ನೊಗಗಳನ್ನ ಮುರಿಯುವಂಥ ನಿನ್ನ ಅಭಿಷೇಕವನ್ನು ಕಳಿಸಿಕೊಡು ಸ್ವಾಮಿ. ಕರ್ತನೆ, ಯಾವ ಕಾರ್ಯ ಇವರಿಗೆ ಅಸಾಧ್ಯವಾಗಿದೆಯೋ ಆ ಕಾರ್ಯವನ್ನು ಮಾಡಲಿಕ್ಕಾಗುವಂತೆ ಇವ್ರನ್ನ ಬಲಪಡಿಸ್ರಿ, ಜಯದ ಕಡೆಗೆ ನಡೆಸ್ರಿ. ಕರ್ತನೆ, ನಿನ್ನ ಪ್ರಸನ್ನತೆಯಲ್ಲಿ ನಿನ್ನ ಮಕ್ಕಳನ್ನು ಸಂತೃಪ್ತಿಪಡಿಸ್ರಿ, ಸಂತೋಷಪಡಿಸ್ರಿ, ಬಿಡುಗಡೆಯನ್ನು ಅನುಗ್ರಹಿಸ್ರಿ, ನೀನು ಕೊಡುವಂಥ ಸ್ವಾತಂತ್ರ್ಯವನ್ನು ಅನುಗ್ರಹಿಸ್ರಿ. ಕರ್ತನೆ, ಇದಕ್ಕಾಗಿ ನಿನ್ನನ್ನೇ ಆತುಕೊಳ್ತೇವೆ, ನಿನ್ನ ವಿಶ್ರಾಂತಿಯನ್ನು ಕನಿಕರಿಸ್ರಿ. ಹಾಗೆ ನೀನು ಮಾಡೋದಕ್ಕಾಗಿ ಸ್ತೋತ್ರ ಹೇಳ್ತಾ ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನೆ ನಿಮ್ಮನ್ನು ಕನಿಕರಿಸಲಿ. ವಂದನೆಗಳು.